ಚೆನ್ನಾಗಿದೆ, ಡೈರೆಕ್ಷನ್ ಚೆನ್ನಾಗಿದೆ, ಟ್ವಿಸ್ಟ್ ಚೆನ್ನಾಗಿತ್ತು. ಭರತ್ ಅನೀಶ್ ಚೆನ್ನಾಗಿ ಮಾಡಿದ್ರು. ಹಾಂ ಆಯಿತು, ಭಯ ಪರಂಥದ್ದು ಏನಿಲ್ಲ ಅಷ್ಟು. ಕಾಮಿಡಿ ಎಲ್ಲ ತುಂಬ ಚೆನ್ನಾಗಿದೆ. ಹಾಂ ರೇಟಿಂಗ್ 4.5. ರೇಟಿಂಗ್ 9. ಹಾಗೆ ಇದೆ, ಸಿನಿಮಾ ಥರನೇ ಇದೆ. ಸಿನಿಮಾದಲ್ಲಿ ಮಾಡಿರೋರು ಎಲ್ಲ ಪಾತ್ರಗಳು ತುಂಬ ಚೆನ್ನಾಗಿದೆ. ಭಯ ಆಗಿಲ್ಲ, ತುಂಬ ಚೆನ್ನಾಗಿದೆ. 10ಕ್ಕೆ 10 ಕೊಡ್ಬೋದು. ಚೆನ್ನಾಗಿತ್ತು. ಪ್ರೊಡ್ಯೂಸರ್ ಆಗಲಿ ಹೀರೋ ಆಗಲಿ ಯಾವ ಥರ ಕಷ್ಟಪಡ್ತಾರೆ, ಅವ್ರಿಗೆ ಯಾವ್ಯಾವ ಥರ ಜೀವನದಲ್ಲಿ ಯಾವ್ಯಾವ ಥರ ತೊಂದರೆ ಪಟ್ಕೊಂಡು ಅವರು ಒಂದು ಇದಕ್ಕೆ ಬರ್ತಾರೆ ಅನ್ನೋದು ಒಂಥರ ಚೆನ್ನಾಗಿದೆ ಮೇಡಮ್. ಚೆನ್ನಾಗಿದೆ, ಸೂಪರ್ ಆಗಿದೆ. ನೆಕ್ಸ್ಟ್ ಪಾರ್ಟ್ ಇನ್ನೊಂದು ಬರುತ್ತಲ್ಲ, ಇನ್ನೂ ಚೆನ್ನಾಗೈತೆ. ಡೈರೆಕ್ಷನ್ನು, ಅವ್ರ ಆ್ಯಕ್ಟಿಂಗ್ ಎಲ್ಲ, ಹೀರೋದ ಆ್ಯಕ್ಟಿಂಗ್. ಮೂವಿ ಚೆನ್ನಾಗಿದೆ, ರೆಸ್ಪಾನ್ಸ್ ಕೊಡ್ಬೋದು. ಚೆನ್ನಾಗಿದೆ, ಒಟ್ಟಿನ ಸೂಪರ್. ದೇವ್ದು ಆ್ಯಕ್ಟಿಂಗ್ ಚೆನ್ನಾಗಿ ಮಾಡಿದ್ದಾರೆ ಸರ್, ಮಲಿಕ್ ಅಂತ ಹೇಳಿ ಚೆನ್ನಾಗಿದೆ ಸರ್. ತುಂಬ ಚೆನ್ನಾಗಿದೆ. ಸೂಪರ್ ಬ್ರೋ, ಸಕ್ಕತ್ತಾಗಿದೆ. ಫೈಟಿಂಗು ಅವ್ರು ಕಂಡಿಡ್ದಿದ್ದು ಎಲ್ಲ ಇಷ್ಟ ಆಗಿದೆ ಸರ್. ಚೆನ್ನಾಗಿ ಬಂದಿದೆ ಸಿನಿಮಾ ಮಾತ್ರ. ಜನ ನೋಡಬೇಕು, ಜನ ಥಿಯೇಟ್ರಿಗೆ ಬರಬೇಕೀಗ ಇಂಥ ಸಿನಿಮಾ ನೋಡಿ. RR, ಲವ್ ಸ್ಟೋರಿ, ಸಸ್ಪೆನ್ಸು 3 ಇದೆ. ಥ್ಯಾಂಕ್ ಯು ಸರ್. ಪರವಾಗಿಲ್ಲ, ಚೆನ್ನಾಗಿದೆ ಸರ್, ಸೂಪರ್ ಆಗಿದೆ. ಓಕೆ, ಚೆನ್ನಾಗಿದೆ. ಸರಿ, ಒಂದೊಳ್ಳೆ ಸಿನಿಮಾ. ಕನ್ನಡ ಜನತೆ ಬಂದು ಸಿನಿಮಾ ಥಿಯೇಟ್ರಲ್ಲೇ ನೋಡಿ. ಒಳ್ಳೆ ಸಿನಿಮಾ, ಚೆನ್ನಾಗಿದೆ, ಒಳ್ಳೆಯದಾಗಿದೆ. ಆವರೇಜ್ ಮೂವಿ, ಸೂಪರ್ ಆಗಿತ್ತು, ಥ್ರಿಲ್ಲಿಂಗ್ ಆಗಿತ್ತು, ಸಸ್ಪೆನ್ಸು, ಕ್ಲೈಮ್ಯಾಕ್ಸ್ ಅಂತೂ ಸೂಪರ್ ಆಗಿತ್ತು. ಸೊ ಇಟ್ ವಾಸ್ ಅ ವೆರಿ ಗುಡ್ ಹಾರರ್ ಫಿಲ್ಮ್ ಕನ್ನಡ ಇಂಡಸ್ಟ್ರಿಗೆ. ಥ್ಯಾಂಕ್ ಯು. ಎಲ್ಲರೂ ಚೆನ್ನಾಗಿ ಮಾಡಿದ್ರು. ಹೌದು, ಹೀರೋದು ತುಂಬ ಚೆನ್ನಾಗಿ ಮಾಡಿದ್ರು. ಅನೀಶ್ ಅವರು ಅದು ಹೆಂಗೆ ಕಂಡುಹಿಡಿತಾರಂತ ಅದು ಸ್ವಲ್ಪ ಗೊತ್ತಾಯಿತು, ಅದು ಇಷ್ಟ ಆಯಿತು. ಡೈರೆಕ್ಟರ್ ಪಾಠ ಚೆನ್ನಾಗಿದೆ ಆ್ಯಕ್ಚುಲಿ. ಗುಡ್. ಟ್ವಿಸ್ಟ್ ತುಂಬ ಚೆನ್ನಾಗಿಟ್ಟಿದ್ದಾರೆ, ಡೈರೆಕ್ಷನ್ ತುಂಬ ಚೆನ್ನಾಗಿದೆ. ಸೂಪರ್ ಆಗಿದೆ. ಸ್ಟಾರ್ಟಿಂಗ್ ಲವ್ ಸ್ಟೋರಿ ಸೂಪರ್ ಆಗಿದೆ. ಅವರು ಹೀರೋನು ಬಿಟ್ಟು ಇನ್ನೊಬ್ರನ್ನ ಮ್ಯಾರೇಜ್ ಆಗ್ತಾರಲ್ಲ, ಅದೊಂದೇ ಒಂಚೂರು ಪ್ರಾಬ್ಲಮ್ ಇರೋದು. ನೆಕ್ಸ್ಟ್ ಸೂಪರ್ ಆಗಿದೆ. ಮಾಯನಗರಿ ಅಂತ ಒಂದು ಕನ್ನಡ ಅದ್ಭುತವಾದ ಚಿತ್ರಕಥೆ ಮಾಡಿದ್ದಾರೆ ನಮ್ಮ ಡೈರೆಕ್ಟ್ರು. ಬಟ್ ಏನಂದರೆ ಈ ಸಿನಿಮಾದಲ್ಲಿ ಎಲ್ಲರೂ ಬ್ಯಾನರ್ ನೋಡ್ಬಿಟ್ಟು ಸಿನಿಮಾಗೆ ಬರಬೇಡಿ, ದಯವಿಟ್ಟು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಕತೆ ಚೆನ್ನಾಗಿದೆ. ಏನಪ್ಪ ಹಿಂಗಿದೆ ಪೋಸ್ಟ್ ಅನ್ನೋದು ಮುಖ್ಯ ಅಲ್ಲ. ಕ್ಯೂಟಾಗಿರೋದು ಒಂದು ಲವ್ ಸ್ಟೋರಿ ಇದೆ, RR ಇದೆ, ಥ್ರಿಲ್ ಇದೆ. ಫ್ಯಾಮ್ಲಿದವರೆಲ್ಲ ಕುಟ್ಕೊಂಡು ನೋಡ್ಬೋದು, ಚೆನ್ನಾಗಿದೆ.